ಯಾವುದೇ ವಕ್ಫ್ ಆಸ್ತಿ ರಾಜ್ಯದಲ್ಲಿ ಆಗಲಿ ಅಥವಾ ನನ್ನ ಊರು ಹುಬ್ಬಳ್ಳಿಯಲ್ಲಿ ತಗೊಂಡಿದ್ದರೆ ಅವರು ಸಾಬೀತು ಮಾಡಿದರೆ ನಾನು ರಾಜಕೀಯ ಜೀವನವನ್ನು ತ್ಯಾಗ ಮಾಡುತ್ತೇನೆ ಮತ್ತು ಶಿಕ್ಷೆಗೆ ಅರ್ಹರಾಗ್ತೇನೆ. ನನ್ನ ಮೇಲೆ ಯಾವುದೇ ಮೊಕದ್ದಮೆ ಆಗಲಿಲ್ಲ. ನನಗೆ FIR ಮತ್ತು ಮಾಡಲಿಲ್ಲ ಮತ್ತು ಅರೆಸ್ಟೂ ಮಾಡಿಲ್ಲ. ನನ್ನ ಅರೆಸ್ಟ್ ಆಗಲಿಲ್ಲ. ಇದು ಒಂದು ಸತ್ಯಕ್ಕೆ ದೂರ ಆದದ್ದು ಮಾತು. 2-3 ದಿವಸದಿಂದ ಒಬ್ಬ ಜಿ ಮಾಂತೇಶ್ ವಾಟ್ಸಪ್ದ ಜಾಲತಾಣದ ಮುಖಾಂತರ ನನಗೆ ನನ್ನ ಗೌರವಕ್ಕೆ ಧಕ್ಕೆಯನ್ನು ತರುವುದು ಗೀಳು ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ನಾನು ಖಂಡಿಸುತ್ತೇನೆ ಮತ್ತು ನನ್ನ 40 ವರ್ಷದ ಮೇಲೆ ರಾಜಕೀಯ ಜೀವನ ನಡೆದು ಬಂದಂತ ಎಲ್ಲ ರಾಜ್ಯಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಗುರುತಿದೆ. ಒಂದು ಸಣ್ಣ ಕಪ್ಪು ಚುನಾವಣೆಯನ್ನು ತಗೊಂಡದೆ ನಾನು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದೇನೆ. ಯಾವುದೇ ವಕ್ಫ್ ಆಸ್ತಿ ರಾಜ್ಯದಲ್ಲಿ ಆಗಲಿ ಅಥವಾ ನನ್ನ ಊರು ಹುಬ್ಬಳ್ಳಿಯಲ್ಲಿ ತಗೊಂಡಿದ್ದರೆ ಅವರು ಸಾಬೀತು ಮಾಡಿದರೆ ನಾನು ರಾಜಕೀಯ ಜೀವನವನ್ನು ತ್ಯಾಗ ಮಾಡುತ್ತೇನೆ ಮತ್ತು ಶಿಕ್ಷೆಗೆ ಅರ್ಹರಾಗ್ತೇನೆ. ಅದು ಬಿಟ್ಟು ವಕ್ಫ್ ಬೋರ್ಡ್ ಬಗ್ಗೆ, ವಕ್ಫ್ ಆಸ್ತಿ ಬಗ್ಗೆ ಮಾತಾಡ್ತಾರೆ ಮತ್ತು ನನ್ನ ಮೇಲೆ ಯಾವುದೇ ಮೊಕದ್ದಮೆ ಆಗಲಿಲ್ಲ. ನನಗೆ FIR ಮತ್ತು ಮಾಡಲಿಲ್ಲ ಮತ್ತು ಅರೆಸ್ಟೂ ಮಾಡಿಲ್ಲ. ನನ್ನ ಅರೆಸ್ಟ್ ಆಗಲಿಲ್ಲ. ಇದು ಒಂದು ಸತ್ಯಕ್ಕೆ ದೂರ ಆದದ್ದು ಮಾತು. ಸತ್ಯಕ್ಕೆ ದೂರ ಆದದ್ದು ಗೀಳು ಕೆಲಸವನ್ನು ಮಾಡಲಿಕ್ಕೆ ಹತ್ತಿದ್ದಾರೆ ಮತ್ತು ಪುನಃ ನಾನು ಇದಕ್ಕೆ ವಿರೋಧಿಸುತ್ತೇನೆ, ಖಂಡಿಸುತ್ತೇನೆ. ಮತ್ತು ಇದರ ಹಿಂದೆ ಯಾರದಾರ ನನಗೆ ಗುರ್ತದ. ಸಮಯ ಬಂದಾಗ ಅವ್ರಿಗೇನು ಉತ್ತರ ಕೊಡ್ತೇನೆ. ನಾನು ಅವ್ರಿಗೇನು ಹೇಳ್ತೇನೆ, ಇಂಥ ಗೀಳು ಕೆಲಸವನ್ನು ಮಾಡೋದು ಬಿಡ್ರಿ. ಸುಳ್ಳು ಮತ್ತು ಸತ್ಯಕ್ಕೆ ದೂರ ಅಪವಾದವನ್ನು ಕೊಡುವುದು ಸಮಾಜದಲ್ಲಿ ಒಳ್ಳೆ ಕೆಲಸ ಅಲ್ಲ, ಒಳ್ಳೆ ಬುದ್ಧಿನೂ ಅಲ್ಲ. ಅದಕ್ಕೋಸ್ಕರ ನಾನು ಊರಲ್ಲಿ ಇದ್ದೆಲ್ಲ ಬಂದ ನಂತರ ಗೊತ್ತಾಯ್ತು ನನಗೆ ಈ ಮಾತನ್ನು ಹೇಳಲಿಕ್ಕೆ ಸಾರ್ವಜನಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಪುನಃ ಹೇಳ್ತೇನೆ, ನಾನು ಅರೆಸ್ಟೂ ಆಗಲಿಲ್ಲ, ನನಗೆ ಜಾಮೀನ್ ಮೇಲೇನೂ ಬಿಡುಗಡೆ ಆಗಿಲ್ಲ. ಈ ಮಾತನ್ನು ಹೇಳಿ ದೇವರು ಅವ್ರಿಗೆ ಸದ್ಬುದ್ಧಿ ಕೊಳ್ಳೋ ಕೆಲಸ ಹಾರೈಸುತ್ತೇನೆ. ಮುಂದೇನು ಇಂಥ ಪ್ರಕಟಣೆಯನ್ನು ಮಾಡಿದರೆ ಅಥವಾ ಹೇಳಿಕೆಯನ್ನು ಕೊಟ್ಟರೆ ನಾನು ಅವ್ರ ಮೇಲೆ ಮಾನಹಾನಿ ಮೊಕದ್ದಮೆಯನ್ನು ಹೂಡ್ತೇನೆ. ಈ ಎಚ್ಚರಿಕೆಯನ್ನು ತಮ್ಮ ಎಲ್ಲರಿಗೆ ಕೊಡ್ತೇನೆ.